ಜಿಲ್ಲೆಯಲ್ಲಿ ರಣ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ವರುಣನ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. ತಡರಾತ್ರಿಯಿಂದಲೇ ಸುರಿತಾ ಇದ್ದಾನೆ ಮಳೆರಾಯ. ಹೀಗಾಗಿ ತುಂಬಿ ಹರಿತಾ ಇವೆ ಹಳ್ಳ ಕೊಳ್ಳಗಳು, ಅಪಾಯದ ಮಟ್ಟ ಮೀರಿ ಹರಿತಾ ಇವೆ ನದಿಗಳು. ಬೀದರ್ ಜಿಲ್ಲೆಯಲ್ಲಿ ರಣಮಳೆ ಅವಾಂತರವನ್ನೇ ಸೃಷ್ಟಿ ಮಾಡ್ತಾ ಇದೆ. ವರುಣನ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. ತಡರಾತ್ರಿಯಿಂದ ಮಳೆರಾಯ ಸುರಿತಾ ಇರುವಂಥದ್ದು, ತುಂಬಿ ಹರಿತಾ ಇವೆ ಹಳ್ಳ ಕೊಳ್ಳಗಳು, ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇವೆ ನದಿಗಳು. ಔರಾದ್, ಕಮಲನಗರ, ಭಾಲ್ಕಿ ತಾಲೂಕಿನಲ್ಲಿ ರಣ ಮಳೆ ಆಗ್ತಾ ಇದೆ. ದಾಡಗಿ, ಇಂಚೂರು, ಯನಗುಂದ, ಔರಾದ್, ಎಕಂಬ, ಕಮಲನಗರ ಸೇತುವೆಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಇದು ಸೇತುವೆಯ ದೃಶ್ಯಗಳು, ಯಾವ ರೀತಿ ಸೇತುವೆ ಮೇಲೆ ನೀರು ಹರಿತಾ ಇದೆ ಅಂತ. ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ತಹಶೀಲ್ದಾರ್ ರಜೆಯನ್ನ ಘೋಷಿಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ರಣ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡ್ತಾ ಇದೆ. ವರುಣನ ಅಬ್ಬರಕ್ಕೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ತಡರಾತ್ರಿಯಿಂದ ಬಿಟ್ಟು ಬಿಡದೆ ಮಳೆರಾಯ ಸುರಿತಾ ಇರುವಂತದ್ದು, ತುಂಬಿ ಹರಿತಾ ಇವೆ ಹಳ್ಳ ಕೊಳ್ಳಗಳು, ಜೊತೆಗೆ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇವೆ ನದಿಗಳು. ಭಾರೀ ಮಳೆಯಿಂದ ಏಕಾಏಕಿ ಹಳ್ಳದ ನೀರು ಏರಿಕೆಯಾಗಿದೆ. ಗದ್ದೆಯಲ್ಲಿದ್ದ ಜಾನುವಾರುಗಳು ಹಾಗೂ ಆಡುಗಳು ಜಲಾವೃತವಾಗಿದೆ. ನೀರಿನಲ್ಲಿ ಮುಳುಗಡೆಯಾಗಿದ್ದ ಜಾನುವಾರುಗಳನ್ನ ರಕ್ಷಣೆ ಮಾಡಲಾಗ್ತಾ ಇದೆ. ಔರಾದ್ ತಾಲೂಕಿನ ಎಕಂಬ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಇನ್ನು ರೈತನ ರಕ್ಷಣೆಗೆ ಬಂದಿದೆ ಅಗ್ನಿಶಾಮಕ ದಳ. ಭಾರೀ ಮಳೆಯಿಂದ ಏಕಾಏಕಿಯಾಗಿ ಹಳ್ಳದಲ್ಲಿ ನೀರು ಏರಿಕೆಯಾಗಿದೆ. ಇದರಿಂದ ಆ ಗದ್ದೆಯಲ್ಲಿದ್ದಂತಹ ಜಾನುವಾರುಗಳು ಹಾಗೂ ಆಡುಗಳು ಜಲಾವೃತವಾಗಿವೆ. ನೀರಿನಲ್ಲಿ ಮುಳುಗಡೆಯಾಗಿದ್ದ ಜಾನುವಾರುಗಳನ್ನು ರಕ್ಷಣೆ ಮಾಡಲಾಗಿದೆ. ಔರಾದ್ ತಾಲೂಕಿನ ಎಕಂಬ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ರೈತನ ರಕ್ಷಣೆಗೆ ಬಂದಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು. ಬೀದರ್ ಜಿಲ್ಲೆಯಾದ್ಯಂತ ವ್ಯಾಪಕವಾಗಿ ಮಳೆಯಾಗ್ತಾ ಇದೆ. ವರುಣನ ಅಬ್ಬರಕ್ಕೆ ಅಕ್ಷರಶಃ ಜನರು ನಲುಗಿ ಹೋಗಿದ್ದಾರೆ. ತಡರಾತ್ರಿಯಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇರುವಂಥದ್ದು. ಹೀಗಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಅಪಾಯದ ಮಟ್ಟವನ್ನ ಮೀರಿ ನದಿಗಳು ಹರಿತಾ ಇರುವಂಥದ್ದು. ಔರಾದ್, ಕಮಲನಗರ, ಭಾಲ್ಕಿ ತಾಲೂಕಿನಲ್ಲಿ ರಣ ಮಳೆ ಆಗ್ತಾ ಇದೆ. ದಾಡಗಿ, ಇಂಚೂರು, ಯನಗುಂದ, ಔರಾದ್ ಹಾಗೂ ಎಕಂಬ, ಕಮಲನಗರ ಸೇತುವೆಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಹೀಗಾಗಿ ಶಾಲಾ ಕಾಲೇಜುಗಳಿಗೆ ತಹಶೀಲ್ದಾರ್ ಕೂಡ ರಜೆಯನ್ನ ಘೋಷಿಸಿದ್ದಾರೆ. ಇನ್ನೊಂದು ಕಡೆ ಭಾರೀ ಮಳೆಯಿಂದ ಏಕಾಏಕಿ ಹಳ್ಳದಲ್ಲಿ ನೀರು ಏರಿಕೆಯಾಗಿದೆ. ಹೀಗಾಗಿ ಗದ್ದೆಯಲ್ಲಿದ್ದ ಜಾನುವಾರುಗಳು, ಆಡುಗಳು ಕೂಡ ಜಲಾವೃತವಾಗಿವೆ. ನೀರಿನಲ್ಲಿ ಮುಳುಗಡೆಯಾಗಿದ್ದ ಜಾನುವಾರುಗಳ ರಕ್ಷಣೆ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬೀದರ್ ಜಿಲ್ಲೆಯ ಪ್ರತಿನಿಧಿ ಅನಿಲ್ ಕುಮಾರ್. ನೇರ ಸಂಪರ್ಕದ ಮೂಲಕ ಜಾಯ್ನ್ ಆಗಿದ್ದಾರೆ. ಎಸ್ ಅನಿಲ್, ಇನ್ನು ಬೀದರ್ ಜಿಲ್ಲೆಯಲ್ಲಿ ರಣಮಳೆ ಅವಾಂತರವನ್ನೇ ಸೃಷ್ಟಿ ಮಾಡ್ತಾ ಇದೆ. ವರುಣನ ಅಬ್ಬರಕ್ಕೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಹೇಗಿದೆ ಅಲ್ಲಿನ ಪರಿಸ್ಥಿತಿ, ಜನರ ಪರಿಸ್ಥಿತಿ ಹೇಗಿದೆ ಅಂತ? ಸಿಂಚನ ನಿನ್ನೆ ತಡರಾತ್ರಿಯಿಂದ ಧಾರಾಕಾರ ಮಳೆ ಬೀದರ್ ಜಿಲ್ಲೆಯಾದ್ಯಂತ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಬಾಲ್ಕಿ ಮತ್ತು ಔರಾದ್, ಕಮಲನಗರ್ 3 ತಾಲೂಕುಗಳಲ್ಲಿ ವರುಣನ ಆರ್ಭಟ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಕಳೆದ ವಾರ ಸುರಿದಂತಹ ಮಳೆಗೆ ಸಾಕಷ್ಟು ಹಾನಿ ಆಗಿದ್ದಂತಹ ಈ ಒಂದು ಭಾಗದಲ್ಲಿ ಇವತ್ತು ಮತ್ತೆ ವರುಣನ ಆರ್ಭಟ ಜೋರಾಗಿದೆ. ಹೀಗಾಗಿ ಬೀದರ್ ಜಿಲ್ಲೆಯ ಬಹುತೇಕ ಏನು ಗಡಿ ಪ್ರದೇಶಗಳಿವೆ, ಬಾಲ್ಕಿ, ಔರಾದ್ ಮತ್ತು ಕಮಲನಗರ್, ಬಸವ ಕಲ್ಯಾಣ ಭಾಗದ ಎಲ್ಲಾ ಸೇತುವೆಗಳು, ಬಹುತೇಕ ಸೇತುವೆಗಳು, ಮುಖ್ಯ ಸೇತುವೆಗಳು ಮುಳುಗಡೆ ಆಗಿರ್ತಕ್ಕಂಥದ್ದು. ಈಗಾಗಲೇ ನಾವು ಔರಾದ್ ತಾಲೂಕಿನ ಎಕ್ಕಂಬ ಗ್ರಾಮದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು. ಏನು ಬೆಳಗ್ಗೆಯಿಂದಲೂ ಕೂಡ ನಿನ್ನೆ ತಡರಾತ್ರಿ ಆ ರೈತ ನಾವು ಗದ್ದೆಯಲ್ಲಿ ಜಾನುವಾರುಗಳೊಂದಿಗೆ ಇದ್ದ. ಹೀಗಾಗಿ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ರೈತರಿಗೆ ಆ ಒಂದು ಏರಿಯಾ ಏನು ಏಕಾಏಕಿ ನೀರು ಹಳ್ಳಕ್ಕೆ ನೀರು ಹೆಚ್ಚಾಗಿದೆ. ಹೀಗಾಗಿ ಅವನ ಏನು ಕೊಟ್ಟಿಗೆ ಇದೆ ಅದು ಕೂಡ ಜಲಾವೃತವಾಗಿದೆ. ಹೀಗಾಗಿ ಆ ಏರಿಯಾದಲ್ಲಿ ಏನು ಆ ಏರಿಯಾ ಇದೆ, ಆ ಏರಿಯಾದಲ್ಲಿ ಅವರು ಸುಮಾರು 30ರಿಂದ 32 ಜಾನುವಾರುಗಳು, ಆಡುಗಳು ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗಡೆ ಆಗಿದೆ. ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ಬರ್ಲಿಕ್ಕೆ ಅಸಹಾಯಕರಾಗಿ ನಿಂತಿದ್ದ ಏನು ಅಗ್ನಿಶಾಮಕ ದಳ ಇರ್ಬೋದು, ತಹಶೀಲ್ದಾರ್ ಮಹೇಶ್ ಪಾಟೀಲ್ ಅವರ ನೇತೃತ್ವದ ತಂಡ ಇರ್ಬೋದು, ಅದು ಕೂಡ ಅಲ್ಲಲ್ಲಿ ಸೇತುವೆಗಳು ಮುಳುಗಡೆ ಆಗಿರೋದ್ರಿಂದ ಅಲ್ಲಿ ಅವರಿಗೆ ರಕ್ಷಣೆ ಮಾಡ್ಲಿಕ್ಕೆ ಆಗದೆ ಅಸಹಾಯಕರಾಗಿ ನಿಂತಿರ್ತಕ್ಕಂತಹ ಪರಿಸ್ಥಿತಿ ಕೂಡ ಕಂಡು ಬಂದಿರತಕ್ಕಂಥದ್ದು. ಅದರಂತೆ ಯನಗುಂದ ಆಗಿರ್ಬೋದು, ದಾವಕ ಆಗಿರ್ಬೋದು, ಇಂಚೂರು, ದಾಡಗಿ, ಹೀಗೆ ಎಲ್ಲಾ ಸೇತುವೆಗಳು ಕೂಡ ಮುಳುಗಡೆ ಆಗಿರ್ತಕ್ಕಂಥದ್ದು ಕೂಡ ಇಲ್ಲಿ ಕಂಡು ಬಂದಿರತಕ್ಕಂಥದ್ದು. ಈಗಲೂ ಕೂಡ ಏನು ಮಳೆಯ ಆರ್ಭಟ ಮುಂದುವರೆದಿದೆ. ಸುಮಾರು ಕಳೆದ ವಾರ ಒಂದೇ ದಿನದಲ್ಲಿ 300 ಮಿಲಿಮೀಟರ್ ಮಳೆ ಆಗಿರ್ತಕ್ಕಂಥದ್ದು. ಈಗ ಮತ್ತೆ ಅದೇ ಪರಿಸ್ಥಿತಿ ಮುಂದುವರಿಸಿಕೊಂಡು ಹೋಗಿದೆ. ಹೀಗಾಗಿ ಎಲ್ಲಾ ಕೆರೆಗಳೇನಿವೆ ಅವೆಲ್ಲವೂ ಕೂಡ ಅಪಾಯದಲ್ಲಿ ತುಂಬಿ ಹರಿತಾ ಇವೆ. ಹೀಗಾಗಿ ಎಕ್ಕಂಬ ಆಗಿರ್ಬಹುದು, ತೇಜಂಪುರ ಆಗಿರ್ಬಹುದು, ಬಾವಲ್ಗಾವ್ ಆಗಿರ್ಬಹುದು, ಬೆಳ್ಕೋಡಿ ಚೌಧರಿ ಆಗಿರ್ಬಹುದು, ಬೆಳ್ಕೋಡಿ ಬೊಪ್ಪಲ್ಗಡ್ ಆಗಿರ್ಬಹುದು,
ಕಮಲ್ ನಗರ್ ಎಲ್ಲಾ ಕೆರೆಗಳು ಕೂಡ ಅಪಾಯದಂಚಿನಲ್ಲಿ ಇರುವುದರಿಂದ ಆ ಭಾಗದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿರ್ತಕ್ಕಂಥದ್ದು. ತಹಸೀಲ್ದಾರ್ ಏನ್ ಸ್ಥಳೀಯ ತಹಸೀಲ್ದಾರ್ಗಳಿರ್ತಾರೆ ಆಯಾ ತಾಲೂಕಿನ ಆ ತಹಸೀಲ್ದಾರ್ಗಳು ಅವರವರ ಭಾಗದಲ್ಲಿ ಏನು ಅಲ್ಲಿನ ಪರಿಸ್ಥಿತಿಯನ್ನ ನೋಡಿಕೊಂಡು ರಜೆಯನ್ನ ಘೋಷಣೆ ಮಾಡಿದರೆ ಶಾಲಾ ಕಾಲೇಜುಗಳು ಅಂಗನವಾಡಿ ಕೇಂದ್ರಗಳಿಗೆ ರಜೆ ಮುನ್ನೆಚ್ಚರಿಕೆ ಕ್ರಮವಾಗಿ ರಜೆ ಘೋಷಣೆ ಮಾಡಿರ್ತಕ್ಕಂಥದ್ದು ಕೂಡ ಇಲ್ಲಿ ಕಂಡು ಬಂದಿರತಕ್ಕಂಥದ್ದು. ಸೊ ಹೀಗಾಗಿ ಬೀದರ್ ಜಿಲ್ಲೆಯಾದ್ಯಂತ ಇರ್ತಕ್ಕಂತಹ ಧಾರಾಕಾರ ಮಳೆಗೆ ರೈತರ ಗದ್ದೆಗಳು ಕೂಡ ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದು ಮತ್ತು ಬೆಳೆಗಳು ಸೋಯಾಬೀನ್ ಆಗಿರ್ಬೋದು, ಉದ್ದು, ಹೆಸರು, ತೊಗರಿ, ಏನು ಮುಂಗಾರು ಹಂಗಾಮಿನ ಬೆಳೆಗಳಿವೆ ಅವೆಲ್ಲವೂ ಕೂಡ ಜಲಾವೃತವಾಗಿ ಸಾಕಷ್ಟು ಹಾನಿಯಾಗಿರ್ತಕ್ಕಂಥ ಪರಿಸ್ಥಿತಿ ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಇನ್ನು ಎಲ್ಲೆಲ್ಲಿ ಏನೇನು ಆಗ್ತಿದೆ ಅನ್ನೋಂಥದ್ದು ಕೂಡ ಕಂಡು ಬರಬೇಕಾಗಿದೆ. ಅಲ್ಲದೆ ಪ್ರಮುಖ ಏನು ಪಟ್ಟಣಗಳಿವೆ ಅವೆಲ್ಲವೂ ಕೂಡ ಅಲ್ಲಲ್ಲಿ ಏನು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಮಾಡಿರ್ತಕ್ಕಂತಹ ವರದಿಗಳು ಅಲ್ಲಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ತಾಲೂಕು ಆಡಳಿತ ಆಗಿರ್ಬಹುದು, ಜಿಲ್ಲಾಡಳಿತ ಆಗಿರ್ಬಹುದು, ಈ ಎಲ್ಲಾ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬಹುದು ಅನ್ನೋಂಥದ್ದು ಕೂಡ ಅಲ್ಲಿ ಅವರು ಕ್ರಮಗಳನ್ನು ಕೈಗೊಂಡ್ರು ಕೂಡ ಅವರಿಗೆ ಏನು ತುರ್ತು ಪರಿಸ್ಥಿತಿಯ ಸೇವೆಗಳನ್ನ ನೀಡಲಿಕ್ಕೆ ಸೇತುವೆಗಳು ಬಂದಾಗಿರೋದ್ರಿಂದ ಅವರಿಗೆ ನೇರವಾಗಿ ಅಲ್ಲಿ ಜನರಾತ್ರಿಯಾಗಿ ಹೋಗ್ಲಿಕ್ಕೆ ಅಸಹಾಯಕರಾಗಿ ನಿಂತಿರ್ತಕ್ಕಂತಹ ಪರಿಸ್ಥಿತಿಗಳನ್ನು ಕಂಡು ಬಂದಿರತಕ್ಕಂಥದ್ದು. ಈ ಮುನ್ನೆಚ್ಚರಿಕೆ ಕ್ರಮವಾಗಿ ಆಯಾ ಗ್ರಾಮಗಳ ಮಟ್ಟದಲ್ಲಿ ಆಯಾ ಜನರಿಗೆ ಕೂಡ ಎಚ್ಚರಿಕೆಯನ್ನ ವಹಿಸ್ಕೋಬೇಕು. ತಗ್ಗು ಪ್ರದೇಶಗಳಿಗೆ ಯಾರು ಇರಬಾರ್ದು. ಬಹುತೇಕ ಏನು ಕೆರೆ ಕಟ್ಟೆಗಳಿವೆ ಅಂತಹ ಗ್ರಾಮಸ್ಥರು ಕೂಡ ಎಚ್ಚರಿಕೆ ವಹಿಸಿಕೊಂಡು ಎಲ್ಲೆಲ್ಲಿ ನೀರು ಬರುವುದಿಲ್ಲೋ ಅಂತಹ ಸ್ಥಳದಲ್ಲಿ ಸುರಕ್ಷಿತ ಸ್ಥಳದಲ್ಲಿ ತೆರಳಬೇಕು ಅನ್ನೋಂತಹ ಏನು ಮಾತನ್ನ ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳು ಶಿಲ್ಪಾ ಶರ್ಮಾ ಅವರು ಕೂಡ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಸಿಇಒ ಆಗಿರ್ಬೋದು, ಇವರೆಲ್ಲರೂ ಕೂಡ ನಿರಂತರವಾಗಿ ದೂರವಾಣಿ ಮೂಲಕ ಆಯಾ ತಹಸೀಲ್ದಾರ್ ಆಗಿರ್ಬೋದು, ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಪಿಡಿಒ ಆಗಿರ್ಬೋದು, ಗ್ರಾಮ ಲೆಕ್ಕಾಧಿಕಾರಿ ಆಗಿರ್ಬೋದು, ಸರ್ಕಾರಿ ಶಾಲೆಗಳ ಶಿಕ್ಷಕರಾಗಿರ್ಬೋದು, ಹೀಗೆ ಎಲ್ಲಿ ಯಾವ ಹಂತದಲ್ಲಿ ಅವರನ್ನ ರಕ್ಷಣೆ ಮಾಡ್ಲಿಕ್ಕೆ ಮತ್ತು ಸೇವೆಗಳನ್ನ ನೀಡಲಿಕ್ಕೆ ಮಾಹಿತಿಯನ್ನು ನೀಡಲಿಕ್ಕೆ ಅನುಕೂಲ ಆಗುತ್ತೋ ಆ ಹಂತದಲ್ಲಿ ಅವರು ನೀಡುತ್ತಿದ್ದಾರೆ. ಈಗಾಗಲೇ ಜಿಲ್ಲಾದ್ಯಂತ ವರುಣನ ಆರ್ಭಟ ಹೆಚ್ಚಾಗಿದ್ದು ರೈತರು ಸಾಕಷ್ಟು ಸಂಕಷ್ಟವನ್ನ ಎದುರಿಸುವಂತಹ ಪರಿಸ್ಥಿತಿ ಒಂದ್ ಕಡೆ ಆದ್ರೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿರ್ತಕ್ಕಂಥದ್ದು ಕೂಡ ಕಂಡು ಬಂದಿರತಕ್ಕಂಥದ್ದು. ಸಿಂಚನ. ಎಸ್ ಅನಿಲ್, ಇನ್ನೂ 3 ದಿನಗಳ ಕಾಲ ಈ ಮಳೆ ಮುಂದುವರೆಂತಹ ಮುನ್ಸೂಚನೆಯನ್ನು ಕೂಡ ಹವಾಮಾನ ಇಲಾಖೆ ನೀಡಿದೆ. ಹೀಗಾಗಿ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳು, ಯಾಕಂದ್ರೆ ನದಿ ಪಾತ್ರದ ಜನರಿಗೆ ಯಾವ ರೀತಿ ಎಚ್ಚರಿಕೆಯನ್ನ ನೀಡಿದ್ದಾರೆ, ಜೊತೆಗೆ ಸೇತುವೆಗಳು ಕೂಡ ಮುಳುಗಡೆಯಾಗಿದೆ, ಹೀಗಾಗಿ ಸಂಪರ್ಕ ಹೇಗೆ ಸಾಧ್ಯವಾಗ್ತಾ ಇದೆ ಅಂತ? ಖಂಡಿತವಾಗಿ ಸಿಂಚನ, ಏನಾಗಿದೆ ಬೀದರ್ ಜಿಲ್ಲೆಯ ಬಹುತೇಕ ಭಾಗಗಳು ಈಗಾಗಲೇ ಏನು ಕಳೆದ ವಾರ ಸುರಿದಂತಹ ಭಾರಿ ಮಳೆಗೆ ಸಾಕಷ್ಟು ನಷ್ಟವನ್ನ ಅನುಭವಿಸ ಇರ್ತಕ್ಕಂತಹ ಜನರಿಗೆ ಈಗ ಮತ್ತೆ ಗಾಯದ ಮೇಲೆ ಬರೆಯುವಂತ ಮತ್ತೊಂದು ದೊಡ್ಡ ಒಂದು ಅನಾಹುತ ಎದುರಾಗಿರ್ತಕ್ಕಂಥದ್ದು. ಈಗಾಗಲೇ ಏನು ಕಮಲ್ ನಗರ, ಬಾಲ್ಕಿ, ಔರಾದ್ ಪಟ್ಟಣ ಏನ್ ಪ್ರಮುಖ ತಾಲೂಕು ಕೇಂದ್ರಗಳಿವೆ ಆ ತಾಲೂಕು ಕೇಂದ್ರಗಳಲ್ಲಿಯೇ ಜಾಸ್ತಿ ಮಳೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಎಲ್ಲಾ ಕಡೆ ಸಾಮಾನ್ಯವಾಗಿ ಮಳೆ ಇದೆ, ಆದ್ರೆ ಕಳೆದ ವಾರ ಕೂಡ ಹೆಚ್ಚಾಗಿ ಮಳೆ ಬಿದ್ದಿರ್ತಕ್ಕಂಥದ್ದು. ಈ ವಾರವೂ ಕೂಡ ಈ ಬಾರಿ ಇಡೀ ಎಲ್ಲೆಡೆ ಭಾರಿ ಮಳೆ ಆಗ್ತಾ ಇರೋದ್ರಿಂದ ಏನ್ ಸೇತುವೆಗಳಿವೆ ಅವೆಲ್ಲವೂ ಕೂಡ ಮುಳುಗಡೆ ಆಗಿರೋದ್ರಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿರ್ತಕ್ಕಂಥದ್ದು ಮತ್ತು ಏನು ಪ್ರಾಥಮಿಕವಾಗಿ ಜನರಿಗೆ ಅನಾನುಕೂಲಗಳು ಆಗಿವೆ ಅವೆಲ್ಲವನ್ನೂ ಕೂಡ ನಿಭಾಯಿಸಲಿಕ್ಕೆ ಸರ್ಕಾರ ಕೂಡ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಸಂಚಾರ ಸಂಪೂರ್ಣವಾಗಿ ಸ್ತಬ್ಧವಾಗಿರೋದ್ರಿಂದ ಏನೇನು ಅಪಾಯಗಳು ಆಗಿವೆ ಅನ್ನೋದು ಕೂಡ ಈಗ ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗಬೇಕಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಇನ್ನು 2 ದಿನಗಳ ಕಾಲ ಏನು ಜನ ಇರಬಹುದು, ರೈತರು ಇರಬಹುದು, ಎಲ್ಲರೂ ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಿಕೊಂಡು ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಈಗಾಗಲೇ ಏನು ಹೆಕ್ಕಂಬದಲ್ಲಿ ಏನು ಜಾನುವಾರುಗಳು ಸಿಲುಕಿಕೊಂಡಿವೆ ಗದ್ದೆಯಲ್ಲಿ ಅವುಗಳ ರಕ್ಷಣೆ ಮಾಡುವುದು ದೊಡ್ಡ ಸವಾಲಾಗಿ ಏನು ಅಧಿಕಾರಿಗಳಿಗೆ ಕಂಡು ಬಂದಿರತಕ್ಕಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಏನು ತಹಸೀಲ್ದಾರ್ ಇರ್ಬೋದು, ಸಂಬಂಧಪಟ್ಟಂತ ಅಧಿಕಾರಿಗಳು ಆ ಹಂತಕ್ಕೆ ತಲುಪಲಿಕ್ಕೆ ಸಾಕಷ್ಟು ಹರಸಾಹಸ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಬ್ರಿಡ್ಜ್ ಅನ್ನ ಹೇಗೋ ದಾಟ್ಕೊಂಡು ಹೋಗಿದ್ದಾರೆ, ಇನ್ನ 2 ಬ್ರಿಡ್ಜ್ ಗಳನ್ನ ದಾಟ್ಕೊಂಡು ಅವರು ಆ ಸ್ಥಳಕ್ಕೆ ಹೋಗಿ ಅಷ್ಟೊಂದು ಜಾನುವಾರುಗಳನ್ನ ರಕ್ಷಣೆ ಮಾಡುವಂತಹ ಅಗ್ನಿಶಾಮಕ ದಳ ನಿಜಕ್ಕೂ ಈ ಒಂದು ಪರಿಸ್ಥಿತಿಯಲ್ಲಿ ಅವರು ಮುನ್ನುಗ್ಗಬೇಕಾದ್ರೆ ಬಹಳಷ್ಟು ಕಷ್ಟಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸಿಂಚನ. ಓಕೆ, ಥ್ಯಾಂಕ್ ಯು ಅನಿಲ್ ಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.